ರುದ್ರನ ಮಾತ್ ಕೇಳಿ ಆದಿರಾ ಕಣ್ಗಳು ಅರಳಿದ್ವು. ಅವಳು ತಕ್ಷಣ ರುದ್ರನ ಚೆಸ್ಟ್ ಮೇಲೆ ಕೈ ಇಟ್ಟು ಅವನನ್ನ ಮೃದುವಾಗಿ ಪುಷ್ ಮಾಡ್ತಾ, ಅಷ್ಟು ಸಾಕು, ನಿಮ್ಗೆ ಬೇಕಾದ ಎಲ್ಲಾ ಡೈಲಾಗ್ಸ್ ಹೇಳಿ ನೀವು ಅನ್ಕೊಂಡಿರೋ ಹೀರೋ ಆಗ್ಬಿಡಿ. ಇವಾಗ ಸ್ವಲ್ಪ ಕೆಲ್ಸ ಮಾಡಿ. ಈಶಾ ಹೊರಟೋದ್ಲು. ನೀವು ನಿಮ್ಮ ಪೂರ್ತಿ ಪ್ರಾಪರ್ಟಿನ ನನ್ನ ಹೆಸರಿಗೆ ಟ್ರಾನ್ಸ್ಫರ್ ಮಾಡಿದೀರಾ ನಿಜ, ಆದ್ರೆ ಅದ್ರ ಮೀನಿಂಗ್ ನಿಮ್ಮ ಎಲ್ಲಾ ವರ್ಕ್ ಪ್ರೆಷರ್ ನಾನೇ ನೋಡ್ಕೋತೀನಿ ಅಂತ ಅಲ್ಲ. ನೀವು ಇನ್ನು ಎಲ್ಲ ಕೆಲಸ ಮಾಡ್ಬೇಕಿರೋದ್ರಿಂದ ಸೈಲೆಂಟ್ ಆಗಿ ನಿಮ್ ಆಫೀಸ್ಗೆ ಹೋಗಿ ಅಂಡ್ ನಿಮ್ ಕೆಲಸ ಮುಗಿಸಿ ಅಂದ್ಲು. ರುದ್ರ ಅವಳ ಮಾತುಗಳಿಗೆ ಮುಖ ಗಂಟಿಕ್ಕಿ, ನೀನ್ ಸ್ವಲ್ಪನೂ ರೊಮ್ಯಾಂಟಿಕ್ ಅಲ್ವೇ ಅಲ್ಲ. ನಿನ್ನನ್ನ ಮದ್ವೆ ಆಗೋಕೆ ಡಿಸೈಡ್ ಮಾಡೋ ಮೂಲಕ ನಾನೇನಾದ್ರೂ ಮಿಸ್ಟೇಕ್ ಮಾಡಿದ್ನಾ ಅಂತ ಅಂದ. ಆದಿರಾ ಅವನತ್ತ ನೋಡಿ, ನಿಮ್ಗಿನ್ನೂ ಟೈಮ್ ಇದೆ, ಬೇಕಾದ್ರೆ ನೀವು ಮರುಪರಿಶೀಲಿಸಬಹುದು. ಪುರೋಹಿತರು ಇನ್ನೂ ಬಂದಿಲ್ಲ ಅಥವಾ ಮ್ಯಾರೇಜ್ ಡೇಟ್ ಕೂಡ ಫಿಕ್ಸ್ ಆಗಿಲ್ಲ. ನೀವಿನ್ನೂ ನಿಮ್ಮ ಡಿಸಿಷನ್ ಚೇಂಜ್ ಮಾಡೋಕ್ಕೆ ಚಾನ್ಸ್ ಇದೆ ನೋಡಿ ಅಂತ ಹೇಳಿದ್ಲು. ರುದ್ರ ತಕ್ಷಣ ಅವಳ ಸೊಂಟದ ಮೇಲೆ ಕೈ ಇಟ್ಟು ಅವಳನ್ನ ತನ್ನ ಕಡೆಗೆ ಹೇಳ್ಕೊಂಡು, ಖಂಡಿತ ನೀನು ಸ್ವಲ್ಪ ರೊಮ್ಯಾನ್ಸ್ ಇಲ್ದವಳಾಗಿದ್ರು ಪರವಾಗಿಲ್ಲ, ಒಮ್ಮೆ ಮದುವೆ ಆಗೋಣ. ನಾನು ನಿನ್ನನ್ನು ರೊಮ್ಯಾನ್ಸಿಂದ ಫುಲ್ ಮಾಡಿದ್ರೆ ನನ್ನ ಹೆಸರು ರುದ್ರ ರಾಜವಂಶಿನೇ ಅಲ್ಲ ಅಂತ ಹೇಳ್ದ. ಇದಕ್ಕೆ ಆದಿರಾ ನಕ್ಳು ಆ್ಯಂಡ್ ಸರಿ, ಹಾಗಾದರೆ ನಾನು ನಿಮಗಾಗಿ ಬೇರೆ ಹೆಸರನ್ನ ಯೋಚನೆ ಮಾಡಬೇಕಾಗುತ್ತೆ. ಇವಾಗ ನಿಮ್ಮ ಹೆಸರು ರುದ್ರ, ಆದರೆ ನಾನು ನಿಮ್ಮ ಹೆಸರನ್ನ ಟಾಟಾ ಥಯ್ಯ ಅಂತ ಚೇಂಜ್ ಮಾಡಬೇಕಾಗುತ್ತೆ ಅಂತ ಹೇಳಿದ್ಲು. ಈಗ ನಗುವ ಸರ್ದಿ ರುದ್ರನದ್ದು. ರುದ್ರ ನಗುವುದನ್ನು ನೋಡಿ ಆದಿರಾ ಮತ್ತೆ ನಕ್ಳು. ಸುಮಾರು 15-20 ನಿಮಿಷಗಳಲ್ಲಿ ರುದ್ರ ಆಫೀಸ್ಗೆ ಹೊರಟೋದ. ಅವನು ಆಫೀಸ್ ತಲುಪಿದ ತಕ್ಷಣ ತನ್ನ ಮುಂದೆ ಇದ್ದ LED ಸ್ಕ್ರೀನ್ ಆನ್ ಮಾಡ್ದ. ಅದು ಅವನ ಮತ್ತು ಈಶಾ ವಿಚ್ಛೇದನದ ಬ್ರೇಕಿಂಗ್ ನ್ಯೂಸ್ ಪ್ಲೇ ಮಾಡ್ತಿತ್ತು. ಅವನು ಆಫೀಸನ್ನ ಪ್ರವೇಶಿಸಿದಾಗ ಮಾಧ್ಯಮದವರು ಅವನಿಗಾಗಿ ವೇಟ್ ಮಾಡ್ತಿದ್ರು. ಆದರೆ ಅವನು ಅವರನ್ನು ಕಂಪ್ಲೀಟ್ ಆಗಿ ಇಗ್ನೋರ್ ಮಾಡಿ ನೇರವಾಗಿ ತನ್ನ ಕ್ಯಾಬಿನ್ಗೆ ಹೋದ. ಮಾಧ್ಯಮದವರು ಇನ್ನು ಅವನ ಆಫೀಸ್ ಕೆಳಗಡೆ ಬೀಡ್ಬಿಟ್ಟಿದ್ರು. ಅವನ ಸ್ಥಿತಿನೇ ಹೇಗಿದ್ರೆ ಈಶಾ ಏನನ್ನ ಫೇಸ್ ಮಾಡ್ತಿರ್ಬಹುದು ಅಂತ ಅವನು ಇಮ್ಯಾಜಿನ್ ಮಾಡ್ಕೋಬಹುದಾಗಿತ್ತು. ಅಷ್ಟರಲ್ಲಿ ಮೆಹ್ತಾ ಭವನದಲ್ಲಿ ಈಶಾ ಕೋಪದಿಂದ ನಡುಗ್ತಾ ಒಳಗೆ ಬಂದ್ಲು. ಟಿವಿಯಲ್ಲಿ ಆವಾಗಲೇ ಬ್ರೇಕಿಂಗ್ ನ್ಯೂಸ್ ನೋಡ್ತಿದ್ದ ಮಿಸ್ಟರ್ ವಿಕ್ರಮ್ ಮೆಹ್ತಾ ಈಶಾಳನ್ನ ನೋಡಿ, ಇದೆಲ್ಲ ಏನ್ ಈಶಾ ಡಿಯರ್ ಅಂತ ಕೇಳಿದ್ರು. ಈಶಾ ಒಳಗೆ ಬರ್ತಾ, ಪಪ್ಪ, ಇದೆಲ್ಲ ಏನಂತ ನಿಮ್ಗೆ ಗೊತ್ತಿಲ್ಲ ಅನ್ನೋ ಹಾಗೆ ಆ್ಯಕ್ಟ್ ಮಾಡ್ತಿದ್ದೀರಾ? ಆ ರುದ್ರ ನನ್ನನ್ನು ಮತ್ತೆ ಸೋಲ್ಸಿದ್ದಾನೆ ಆ್ಯಂಡ್ ಈ ಸಾರಿ ಇನ್ನೂ ವರ್ಸ್ಟ್ ಆಗಿ ಅಂತ ಅಂದ್ಲು. ಮಿಸ್ಟರ್ ಮೆಹ್ತಾ ತಕ್ಷಣ ಹೇಳಿದ್ರು, ಡೋಂಟ್ ವರಿ ಡಿಯರ್, ನಾನೇನಾದರೂ ಪ್ಲ್ಯಾನ್ ಮಾಡ್ತೀನಿ. ಈಶಾ ಕೋಪದಿಂದ ಹೇಳಿದ್ಲು. ಎಲ್ಲನೂ ಮುಗಿದು ಹೋಯಿತು. ಮಿಸ್ಟರ್ ಮೆಹ್ತಾ ಆಶ್ಚರ್ಯದಿಂದ ಅವಳನ್ನು ನೋಡಿದ್ರು. ಈಶಾ ಕೂಡ ತನ್ನ ಮುಂದಿದ್ದ LED ಸ್ಕ್ರೀನ್ ಕಡೆ ನೋಡಿದ್ಲು. ಅವಳ ಕಣ್ಣಲ್ಲಿರೋ ಆ ಫೈರ್ ನೋಡಿ ಮೆಹ್ತಾ ತಕ್ಷಣ ರಿಮೋಟ್ ಎತ್ಕೊಂಡು TV ಆಫ್ ಮಾಡೋಕ್ಕೆ ಹೋದ್ರು. ಆದರೆ ಈಶಾ ತನ್ನ ಕೈ ತೋರಿಸಿ ಅವ್ರನ್ನ ತಡೆದು ಹೇಳಿದ್ಲು, ಇಲ್ಲ ಪಪ್ಪ, TV ಆಫ್ ಮಾಡೋದ್ರಿಂದ ನನ್ನ ಸೋಲು ಗೆಲುವಾಗಿ ಚೇಂಜ್ ಆಗಲ್ಲ ಅಲ್ವಾ? ರುದ್ರ ಇವತ್ತು ನನಗೆ ಮಾಡಿರೋದಕ್ಕೆ ಅವನ ಮೇಲೆ ತುಂಬಾ ಸಿಟ್ಟು ಬರ್ತಿದೆ. ಅವನ ಲೈಫ್ ಎಂಡ್ ಮಾಡಬೇಕು ಅನಿಸ್ತಿದೆ. ಆದರೆ ಬೇಡ, ನಾನು ಅವನ ಪ್ರಾಣ ತೆಗೆಯೋದಿಲ್ಲ. ಬದಲಿಗೆ ಅವನಿಂದ ಏನನ್ನಾದರೂ ಕಸ್ಕೊಳ್ತೀನಿ. ಯಾವುದನ್ನು ಅವನು ತನ್ನ ಜೀವಕ್ಕಿಂತ ಹೆಚ್ಚಾಗಿ ಲವ್ ಮಾಡ್ತಾನೋ ಅದನ್ನೇ ಕಿತ್ಕೋತೀನಿ ಅಂದ್ಲು. ಮಿಸ್ಟರ್ ಮೆಹ್ತಾ ಮುಖದಲ್ಲಿ ಪ್ರಶ್ನಾರ್ಥಕ ಭಾವ ಮೂಡ್ತು. ಈಶಾ ವಕ್ರ ನಗುವಿನೊಂದಿಗೆ ಹೇಳಿದ್ಲು, ರುದಿಕಾ, ನಾನು ಒಮ್ಮೆ ರುದ್ರನಿಂದ ರುದಿಕಾಳನ್ನು ಕಿತ್ಕೊಂಡಿದ್ದೆ. ಆಮೇಲೆ ರುದ್ರನಿಗೆ ಏನಾಯ್ತಂತ ನಾವೆಲ್ಲ ನೋಡಿದ್ದೀವಿ. ಆದರೆ ಆ ಟೈಮಲ್ಲಿ ರುದ್ರ ರುದಿಕಾಳನ್ನು ಒಂದು ಮೊಮೆಂಟ್ ಕೂಡ ತನ್ನ ಮರಳಲ್ಲಿ ಕೂರಿಸ್ಕೊಂಡಿರಲಿಲ್ಲ. ಆದರೂ ಅವನು ಅವಳನ್ನು ಅಷ್ಟೊಂದು ಪ್ರೀತಿಸ್ತಿದ್ದ. ಆದರೆ ಇವಾಗ ರುದಿಕಾ ಅವನ ಜೊತೆನೇ ಇರ್ತಾಳೆ. ಪಪ್ಪ, ರುದ್ರ ಇವಾಗ ರುದಿಕಾ ಜೊತೆ ಎಷ್ಟು ಬಾಂಧವ್ಯ ಬೆಳೆಸ್ಕೊಂಡಿದ್ದಾನೆ ಅಂತ ಥಿಂಕ್ ಮಾಡಿ. ಇವಾಗ ನಾನು ರುದಿಕಾಳನ್ನು ನನ್ನ ಬಳಿಗೆ ತಂದರೆ ರುದ್ರನ್ಗೆ ಏನಾಗಬಹುದು ಅಂದ್ಲು. ಮಿಸ್ಟರ್ ಮೆಹ್ತಾ ಆಶ್ಚರ್ಯದಿಂದ ಹೇಳಿದ್ರು, ಆದರೆ ಇದು ಹೇಗೆ ಪಾಸಿಬಲ್ ಈಶಾ? ಅಂದರೆ ನೀನು ರುದಿಕಾಳನ್ನು ಒಬ್ಬಂಟಿಯಾಗಿ ಬಿಟ್ಟು ಹೋಗಿದ್ಯಾ ಅಲ್ವಾ? ಇವಾಗ ಹೇಗೆ ಅವಳನ್ನು ವಾಪಸ್ ತರ್ತೀಯಾ ಅಂದರು. ನಿಮಗೆ ಗೊತ್ತು ಪಪ್ಪ, ಆ್ಯಂಡ್ ಆ ರಾಜವಂಶಿ ಫ್ಯಾಮಿಲಿಗೆ ಗೊತ್ತು, ಆದರೆ ಕೋರ್ಟ್ಗೆ ಗೊತ್ತಿಲ್ಲ.
ನಾನು ಆ ಹಾರ್ಟ್ ಬೀಟನ್ನು ಕಸದ ಬುಟ್ಟಿಗೆ ಎಸ್ದೆ ಅಂತ ಇಡೀ ವರ್ಲ್ಡ್ಗೆ ಗೊತ್ತಿಲ್ಲ. ಆ್ಯಂಡ್ ಇವಾಗ ಟೈಮ್ ತುಂಬಾ ಮುಂದೆ ಹೋಗಿದೆ ಪಪ್ಪ. ರುದ್ರ ನನ್ನ ಎಗೆನೆಸ್ಟ್ ವಿಡಿಯೋ ಇಟ್ಕೊಂಡಿದ್ರು ಅದು ನಿಷ್ಪ್ರಯೋಜಕ. ಇತ್ತೀಚಿನ ದಿನಗಳಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡಿ 1 ಮಿನಿಟಲ್ಲಿ ಅಂಥ ವಿಡಿಯೋಗಳನ್ನ ಕ್ರಿಯೇಟ್ ಮಾಡ್ಬೋದು. ಸೊ ಇವಾಗ ರುದ್ರ ನನ್ನನ್ನು ಸೋಲ್ಸೋಕೆ ಸಾಧ್ಯನೇ ಇಲ್ಲ. ನನ್ನ ಕೋರ್ಟ್ನಲ್ಲಿ ನನ್ನ ತಾಯಿಯ ಪ್ರೀತಿನ ಎಷ್ಟು ಸ್ಟ್ರಾಂಗ್ ಆಗಿ ಬೇಡ್ಕೊಳ್ತೀನಿ ಅಂದರೆ ಅದು ರುದ್ರನ ಎಲ್ಲ ಹ್ಯಾಪಿನೆಸ್ಸನ್ನು ನಾಶ ಮಾಡುತ್ತೆ. ಅವನು ಆ ಆದಿರಾಳನ್ನು ಮದುವೆಯಾಗೋಕ್ಕೆ ತುಂಬಾ ಎಕ್ಸೈಟ್ ಆಗಿದ್ದಾನೆ. ಇವಾಗ ನಾನು ಅವ್ರ ಮದುವೆನ ಫೈನಲ್ ಡೇಟ್ಗಾಗಿ ವೆಯ್ಟ್ ಮಾಡ್ತಿದ್ದೀನಿ. ಆ ದಿನ ನಾನು ರಾಜವಂಶಿ ಮ್ಯಾನ್ಷನ್ಗೆ ಶೋಕ ತರೆದಿದ್ರೆ ನಾನು ಈಶಾ ಮೆಹ್ತಾನೇ ಅಲ್ಲ ಅಂದ್ಲು. ಮಿಸ್ಟರ್ ಮೆಹ್ತಾ ಅವಳ ಭುಜದ ಮೇಲೆ ಕೈ ಇಟ್ಟು ಹೇಳಿದ್ರು, ಈ ಸಾರಿ ನಮ್ಮ ಪ್ಲ್ಯಾನ್ ಫೇಲ್ ಆಗಲ್ಲ ಅಂತ ನನಗೂ ಅನಿಸುತ್ತೆ. ಈ ಸಾರಿ ಸೋಲಿಸೋದು ರುದ್ರ ರಾಜವಂಶಿ. ಈಶಾ ತಲೆ ಆಡಿಸ್ತಾ, ಎಸ್ ಪಪ್ಪ, ಈ ಸಾರಿ ಸೋಲೋದು ರುದ್ರಾನೇ ಅಂದ್ಲು. ಅಷ್ಟರಲ್ಲಿ ಕೃಪಾ ರಾಜವಂಶಿ ಪುರೋಹಿತರನ್ನ ಕರೆದು ಅವ್ರ ಜೊತೆ ಸಭಾಂಗಣದಲ್ಲಿ ಕುಳಿತಿದ್ರು. ಅನಿಕಾ ಅವರೊಂದಿಗಿದ್ಲು ಅಂಡ್ ಆದಿರಾ ಮುಂದೆ ನಿಂತಿದ್ಲು. ಅವಳ ನಿಖರವಾದ ಬರ್ತ್ ಡೇಟ್ ಕೂಡ ಅವಳಿಗೆ ತಿಳಿದಿರ್ಲಿಲ್ಲ. ಅವಳು ಅನಾಥಾಶ್ರಮದಲ್ಲಿ ಇದ್ದಿದ್ರಿಂದ ಅಲ್ಲಿಗೆ ಬಂದ ದಿನವನ್ನೇ ಬರ್ತ್ಡೇ ಡೇಟ್ ಅಂತ ಕನ್ಸಿಡರ್ ಮಾಡಲಾಗಿತ್ತು. ಕೃಪಾ ರಾಜವಂಶಿ ಪುರೋಹಿತರನ್ನ ನೋಡಿ, ಪುರೋಹಿತ್ರೆ, ಜಾತಕದ ಅಗತ್ಯ ಇಲ್ಲ ಅಂತ ನಾನು ಭಾವಿಸ್ತೀನಿ. ಬೇಗ ಮದ್ವೆ ದಿನಾಂಕ ಫಿಕ್ಸ್ ಮಾಡಿ. ಕಳೆದ ಸಾರಿ ನಾನು ಈಶಾಳ ಜಾತಕವನ್ನ ನನ್ನ ಮೊಮ್ಮಗನ ಜಾತಕದೊಂದಿಗೆ ಮ್ಯಾಚ್ ಮಾಡಿದ್ದೆ. ಆದ್ರೆ ನೋಡಿ, ಆ ಮದ್ವೆಯ ರಿಸಲ್ಟ್ ಎಲ್ರೂ ಮುಂದೆ ಇದೆ. ಈ ಸಾರಿ ನಾನು ಯಾವುದೇ ತೊಂದರೆಗೆ ಸಿಲ್ಕೋಕೆ ಬಯಸೋದಿಲ್ಲ. ಆದಿರಾಳನ ಪರ್ಮನೆಂಟ್ ಆಗಿ ನನ್ನ ಸೊಸೆಯನ್ನಾಗಿ ಮಾಡೋಕೆ ಒಂದು ಒಳ್ಳೆ ದಿನಾಂಕ ಹೇಳಿ ಅಂಡ್ ದಯವಿಟ್ಟು ಆದಷ್ಟು ಬೇಗ ಮುಹೂರ್ತ ಫಿಕ್ಸ್ ಮಾಡಿ ಅಂದ್ರು. ಪುರೋಹಿತರು ಸ್ಮೈಲ್ ಮಾಡ್ತಾ ಹೇಳಿದ್ರು, ಕೃಪಾ ಅಮ್ಮೋರೆ, ನೀವು ಇದನ್ನ ನನಗೆ ಹೇಳ್ಬೇಕಾಗಿಲ್ಲ. ಯಾಕಂದ್ರೆ ಮದುವೆಗೆ ಶುಭ ಸಮಯ ಕೇವಲ 5 ದಿನಗಳು ಮಾತ್ರ. ಆ ದಿನ ಜಾತಕಗಳು ಮ್ಯಾಚ್ ಆಗ್ಲಿ ಬಿಡ್ಲಿ, ಜನ್ಮ ಕುಂಡಲಿ ಇರ್ಲಿ ಇಲ್ದೇ ಇರ್ಲಿ, ಯಾವುದ್ ಅಗತ್ಯನೂ ಇಲ್ಲ. 5 ದಿನಗಳ ನಂತರದ ಶುಭ ಮುಹೂರ್ತನೂ ತುಂಬಾನೇ ಚೆನ್ನಾಗಿರೋದ್ರಿಂದ ಆ ದಿನ ಮದ್ವೆ ಆದವರು ಅನೇಕ ಜನ್ಮಗಳವರೆಗೆ ಲೈಫ್ ಪಾರ್ಟ್ನರ್ ಆಗಿ ಇರ್ತಾರೆ. ಪುರೋಹಿತರ ಮಾತುಗಳನ್ನ ಕೇಳಿ ಕೃಪಾ ರಾಜವಂಶಿ ಅವ್ರ ಮುಖದಲ್ಲಿ ದೊಡ್ಡ ನಗು ಮೂಡ್ತು. ಅವರು ತಕ್ಷಣ ಹೇಳಿದ್ರು, ನೀವು ನನ್ನ ಮನಸ್ಸನ್ನ ತುಂಬಾನೇ ಹ್ಯಾಪಿ ಮಾಡಿದಿರಿ ಪುರೋಹಿತ್ರೆ. ನೀವು ವೆಯ್ಟ್ ಮಾಡಿ, ನಾನು ಇವಾಗ್ಲೇ ನಿಮ್ಗೆ ದಕ್ಷಿಣೆಯನ್ನ ಆರ್ಡರ್ ಮಾಡ್ತೀನಿ ಅಂದ್ರು. ಹೀಗೆ ಹೇಳ್ತಾ ಅವರು ಒಬ್ಬ ಸರ್ವೆಂಟ್ ಅನ್ನ ನೋಡಿದ್ರು. ಅವನ್ ತಕ್ಷಣ ಫ್ರೂಟ್ಸ್ ಅಂಡ್ ಸ್ವೀಟ್ಸ್ ಇಡ್ಲಾಗಿದ್ದ ಕಿಚನ್ ಕಡೆ ಹೋದ. ಕೃಪಾ ರಾಜವಂಶಿ ಆದಿರಾಳನ್ನ ನೋಡಿ ಅವಳನ್ನ ಕರೆದ್ರು. ಆದಿರಾ ನಗ್ತಾ ಒಳಗ್ ಬಂದ್ಲು. ಅವರು ಅವಳ ಕಡೆ ಕೀಲಿಗಳ ಗುಂಪನ್ನ ಹಿಡಿದು, ಹೋಗಿ ತಿಜೋರಿಯಿಂದ ಕ್ಯಾಶ್ ಬಂಡಲ್ ತಗೊಂಡ್ ಬಾ ಅಂದ್ರು. ಆದಿರಾ ಸರ್ಪ್ರೈಸ್ ಆಗಿ ಕೇಳಿದ್ಲು, ಆದ್ರೆ ನಾನ್ ಹೇಗಜ್ಜಿ? ನಂತರ ಕೃಪಾ ರಾಜವಂಶಿ ಅವಳಿಗೆ ಕೀಲಿಗಳನ್ನ ಕೊಟ್ಟು, ಇನ್ ಮುಂದೆ ನೀನು ಈ ಮನೆಯ ಭಾವಿ ಸೊಸೆ. ನಾನ್ ನನ್ನ ಎಲ್ಲಾ ರೆಸ್ಪಾನ್ಸಿಬಿಲಿಟೀಸ್ ಮುಗಿಸಿದೀನಿ. ಈಗ ನೀನೇ ಎಲ್ಲವನ್ನ ನೋಡ್ಕೋಬೇಕು ಮಗ್ಳೆ. ಈ ಮುದುಕಿಯನ್ನ ಇನ್ನು ಎಷ್ಟು ಕೆಲಸ ಮಾಡೋಕ್ ಹೇಳ್ತೀಯ? ನಾಳೆ ನನ್ಗೇನಾದ್ರೂ ಆದ್ರೆ ಪ್ರತಿಯೊಂದು ಥಿಂಗ್ ಎಲ್ಲಿ ಇಟ್ಟಿದೀನಿ ಅಂತ ನಿನಗ್ ಗೊತ್ತಿರ್ಬೇಕಲ್ವಾ ಅಂದ್ರು. ಆದಿರಾ ಬೇಗನೆ ಹೇಳಿದ್ಲು, ಹಾಗೆಲ್ಲ ಮಾತಾಡ್ಬೇಡಿ ಅಜ್ಜಿ, ನಾನ್ ಬದುಕಿರೋವರೆಗೂ ನೀವ್ ಇದ್ದೇ ಇರ್ತೀರಾ. ಕೃಪಾ ತಕ್ಷಣ ಆನ್ಸರ್ ಮಾಡಿದ್ರು, ಆಗ ನಿನ್ನ ಆ ರಾಜವಂಶಿ ಸರ್ ನನ್ ರಕ್ತ ಕುಡಿತಾನೆ. ಆದಿರಾ ನಗ್ತಾ, ನಾನ್ ಇವಾಗ್ಲೇ ದುಡ್ಡು ತರ್ತೀನಿ ಅಂದ್ಲು. ಅವಳು ತಿಜೋರಿ ಇರೋ ರೂಮ್ಗೆ ಹೋಗಿ 50,000 ರೂಪಾಯಿ ನೋಟುಗಳ ಬಂಡಲ್ ತಂದು ಕೃಪಾ ರಾಜವಂಶಿ ಅವರಿಗೆ ಕೊಟ್ಲು. ಅವರು ಕೀಗಳನ್ನ ವಾಪಸ್ ಕೊಡೋಕೆ ಟ್ರೈ ಮಾಡಿದ್ಲು. ಆದ್ರೆ ಕೃಪಾ ರಾಜವಂಶಿ ಬೇಡ ಅಂತ ಅಂದ್ರು. ನೀನೇ ಇಟ್ಕೋ ಇನ್ ಮುಂದೆ ಅಂದ್ರು. ಆದಿರಾ ಅಂದ್ಲು, ಆದ್ರೆ ಇವಾಗ್ಲೇ ಬೇಡ ಅಜ್ಜಿ, ಮದ್ವೆ ಆದ್ಮೇಲೆ ನಿಮ್ಮಿಂದ ತಗೋತೀನಿ. ಕೃಪಾ ರಾಜವಂಶಿ ತಲೆ ಅಳ್ಳಾಡ್ಸಿದ್ರು. ನಾನ್ ಇಟ್ಕೋ ಅಂತ ಹೇಳಿದ್ಮೇಲೆ ನೀನ್ ಇಟ್ಕೋಬೇಕು ಅಷ್ಟೆ. ಆದಿರಾ ಮೆಲ್ಲಗೆ ಸ್ಮೈಲ್ ಮಾಡಿದ್ಲು. ಆ ದೊಡ್ಡ ಜವಾಬ್ದಾರಿಗೆ ಅವಳು ಇನ್ನೂ ಕಂಪ್ಲೀಟ್ ಆಗಿ ರೆಡಿ ಆಗಿರ್ಲಿಲ್ಲ. ಆದ್ರೂ ಅಜ್ಜಿ ಕೊಟ್ಟಿದ್ದಕ್ಕೆ ಅವಳು ರೆಫ್ಯೂಸ್ ಮಾಡೋಕೆ ಆಗ್ಲಿಲ್ಲ. ಆದ್ರೆ ಇವಾಗ ರುದ್ರನ್ಗೆ ತಮ್ಮ ಮದುವೆಯ ಗುಡ್ ನ್ಯೂಸ್ ಹೇಳೋಕೆ ಅವಳ ಹಾರ್ಟ್ ಜೋರಾಗಿ ಬಡಿತಾ ಇತ್ತು. ಅವ್ರ ಮದ್ವೆಗೆ ಜಸ್ಟ್ 5 ದಿನಗಳು ಮಾತ್ರ ಬಾಕಿ ಇತ್ತು. ಅವಳು ರುದ್ರನ್ಗೆ ಆದಷ್ಟು ಬೇಗ ಎಲ್ಲವನ್ನ ಹೇಳ್ಬೇಕು ಅಂತ ಎಕ್ಸೈಟ್ ಆಗಿದ್ಲು. ಪುರೋಹಿತರು ದಕ್ಷಿಣೆ ತಗೊಂಡು ಹೋದ್ಮೇಲೆ
ಕೃಪಾ ರಾಜವಂಶಿ ಅಲ್ಲಿಂದ ಎದ್ದು ಹೋಗುವಾಗ ಆದಿರಾ ಕಡೆ ನೋಡಿ, ಸರಿ, ಈಶಾ ಇವತ್ತು ಬ್ರೇಕ್ಫಾಸ್ಟ್ ಟೈಮಲ್ಲಿ ಎಲ್ಲವನ್ನ ಹಾಳ್ ಮಾಡಿದ್ಲು. ಆದ್ರೆ ಇವಾಗ ನೀನು ಮನ್ಸ್ ಮಾಡಿದ್ರೆ ರುದ್ರನ ಲಂಚ್ ಟೈಮನ್ನ ಸ್ಪೆಷಲ್ ಮಾಡಬಹುದು ಅಂದ್ರು. ಇದನ್ನ ಕೇಳಿ ಆದಿರಾ ಒಂದು ಮೊಮೆಂಟ್ ಆಲೋಚನೆಯಲ್ಲಿ ಮುಳುಗಿದ್ಲು. ಆದ್ರೆ ಅವ್ರ ಮಾತಿನ ಮೀನಿಂಗ್ ಅರ್ಥ ಆದಾಗ ಅವಳು ನಾಚಿಕೆ ಪಡೋಕೆ ಸ್ಟಾರ್ಟ್ ಮಾಡಿದ್ಲು. ಕೃಪಾ ರಾಜವಂಶಿ ಅವಳಿಗಿಂತ ಜಾಸ್ತಿ ಸ್ಮಾರ್ಟ್ ಆಗಿದ್ರು. ಅನಿಕಾ ಕೂಡ ಆದಿರಾ ರಿಯಾಕ್ಷನ್ ನೋಡಿ ನಕ್ಲು. ಅವಳು ಅಜ್ಜಿ ಹತ್ರ ಬಂದು, ಬನ್ನಿ ಅಜ್ಜಿ, ನಮ್ ರೂಮ್ಗೆ ಹೋಗೋಣ, ಅದ್ಗೆ ಅಣ್ಣನ್ ಮದ್ವೆ ಪ್ರಿಪರೇಷನ್ಸ್ ಸ್ಟಾರ್ಟ್ ಮಾಡೋಣ. ಇವಾಗ ನೀವು ಇನ್ನೊಬ್ರಿಗೆ ಐಡಿಯಾ ಕೊಟ್ಟಿದ್ದೀರಾ, ಅವಳೇ ಎಲ್ಲವನ್ನ ಮ್ಯಾನೇಜ್ ಮಾಡ್ತಾಳೆ. ಅಜ್ಜಿ ನಗ್ತಾ ಅನಿಕಾ ಜೊತೆ ಹೋದ್ರು. ಆದಿರಾ ರುದ್ರನ ಲಂಚ್ ಹೇಗೆ ಸ್ಪೆಷಲ್ ಮಾಡೋದು ಅಂತ ಯೋಚನೆ ಮಾಡೋಕೆ ಸ್ಟಾರ್ಟ್ ಮಾಡಿದ್ಲು. ರುದ್ರನ್ಗೋಸ್ಕರ ಏನೋ ಒಂದು ಸರ್ಪ್ರೈಸ್ ಪ್ಲಾನ್ ಮಾಡ್ತಿರುವಾಗ ಅವಳ ಮೈಂಡ್ ಬ್ಲಾಂಕ್ ಆದ ಹಾಗೆ ಅನ್ನಿಸ್ತು. ಅವಳಿಗೆ ಏನು ಐಡಿಯಾ ಸಿಗ್ಲಿಲ್ಲ. ಆದ್ರೆ ಆಮೇಲೆ ಅವಳ ಮನ್ಸಿಗೆ ಒಂದು ಮಾಸ್ಟರ್ ಪ್ಲಾನ್ ಬಂತು. ಅವಳ ತುಟಿಗಳಲ್ಲಿ ಒಂದು ತುಂಟ ನಗು ಮೂಡ್ತು. ರುದ್ರ ರಾಜವಂಶಿ ಇಂಡಸ್ಟ್ರೀಸ್ ನಲ್ಲಿ ವರ್ಕ್ ಮಾಡ್ತಿದ್ದ. ಆಗ ಕ್ಯಾಬಿನ್ ಡೋರ್ ಓಪನ್ ಆಯ್ತು. ಆದಿರಾ ಒಳಗಡೆ ಬಂದ್ಲು. ರುದ್ರ ಅವಳನ್ನ ಅಲ್ಲಿ ನೋಡಿ ಶಾಕ್ ಆದ. ಕಳೆದ ಕೆಲವು ಗಂಟೆಗಳಿಂದ ಕೆಲಸದಲ್ಲಿ ಫುಲ್ ಬ್ಯುಸಿ ಇದ್ದಿದ್ರಿಂದ ಅವನು ಆಫೀಸ್ ಮುಂದೆ ಕಾರ್ ಬಂದ್ ನಿಂತಿದ್ದನ್ನೋ ಅಥವಾ LED ಸ್ಕ್ರೀನ್ ಕಡೆ ಗಮನ ಕೊಟ್ಟಿರ್ಲಿಲ್ಲ. ಅವನು ಆದಿರಾ ಕಡೆ ನೋಡಿ ಸ್ಮೈಲ್ ಮಾಡ್ತಾ, ಏನ್ ವಿಷಯ, ಇವತ್ತೇನಾದ್ರೂ ಸ್ಪೆಷಲ್ ಇದ್ಯಾ ಅಂದ. ಆದಿರಾ ಮೆಲ್ಲಗೆ ನಗ್ತಾ, ಹೌದು, ತುಂಬಾನೇ ಸ್ಪೆಷಲ್. ಅದಕ್ಕೆ ನಾನು ನಿಮ್ಮ ಟಿಫನ್ ನಲ್ಲಿ 5 ತರಹದ ಸ್ವೀಟ್ಸ್ ತಂದಿದ್ದೀನಿ ಅಂದ್ಲು. ಹೀಗೆ ಹೇಳ್ತಾ ಅವಳು ಟಿಫನ್ ಬಾಕ್ಸ್ ಮೇಲೆತ್ತಿದ್ಲು. ರುದ್ರ ಅಂದ, ನನ್ಗಿಷ್ಟೊಂದು ಸ್ವೀಟ್ಸ್ ತಿನ್ಸಿ ಹುಷಾರಿಲ್ಲದ ಹಾಗೆ ಮಾಡ್ತೀಯಾ? ಆದಿರಾ ತಕ್ಷಣ ಅಂದ್ಲು, ನನ್ಗೋಸ್ಕರ ಇಷ್ಟೊಂದು ಸ್ವೀಟ್ಸ್ ತಿನ್ನೋಕಾಗಲ್ವಾ? ಹೋಗ್ಲಿ ಬಿಡಿ, ನಾನು ಒಬ್ಳೇ ತಿಂತೀನಿ. ನಿಮ್ಗೋಸ್ಕರ ಇದೆಲ್ಲ ತಂದ್ರೆ ನಾನೇ ದೊಡ್ಡ ಮೂರ್ಖಳು. ನಾನು ಇಲ್ಲಿಗೆ ಬರಬಾರ್ದಿತ್ತು, ನಾನು ವಾಪಸ್ ಹೋಗ್ತೀನಿ ಅಂದ್ಲು. ಅವಳು ಡೋರ್ ಕಡೆ ಹೊರಟಾಗ ರುದ್ರ ತಕ್ಷಣ ಎದ್ದು ಬಂದು ಆದಿರಾ ಕೈ ಹಿಡಿದು ನಿಲ್ಲಿಸ್ದ. ಅವಳನ್ನ ತನ್ನ ಕಡೆಗೆ ಹೇಳ್ಕೊಂಡು ಅವನು ಅಂದ, ನೀನ್ ಇನ್ನು ನನ್ ವೈಫ್ ಕೂಡ ಆಗಿಲ್ಲ, ಆವಾಗಲೇ ಇಷ್ಟೊಂದು ಸಿಟ್ ಮಾಡ್ತೀಯಾ? ನಾನ್ ಸುಮ್ನೆ ಚೇಷ್ಟೆ ಮಾಡ್ತಿದ್ದೆ ಹಾರ್ಟ್ ಬೀಟ್. ನೀನ್ ಕೇಳಿದ್ರೆ ನಾನ್ ವಿಷ ಕೂಡ ಕುಡಿತೀನಿ. ಇನ್ ಸ್ವೀಟ್ಸ್ ತಿನ್ನೋದು ದೊಡ್ಡ ಮ್ಯಾಟರ್ ಅಲ್ಲ. ಆದ್ರೆ ಮೊದ್ಲು ಹೇಳು, ಏನ್ ಸ್ಪೆಷಲ್? ಆದಿರಾ ಸ್ಮೈಲ್ ಮಾಡ್ತಾ, ಊಟ ಮಾಡಿದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಅಂದ್ಲು. ರುದ್ರನ ಮುಖದಲ್ಲಿ ಪೂರ್ತಿ ಕನ್ಫ್ಯೂಷನ್ ಇತ್ತು. ಆದ್ರೆ ಇವತ್ತು ಏನೋ ಸ್ಪೆಷಲ್ ಇದೆ ಅಂತ ಅವನಿಗೆ ಅರ್ಥ ಆಯ್ತು. ಆದಿರಾ ತಾನಾಗಿಯೇ ಲಂಚ್ ತಂದಿದ್ದಾಳೆ ಅಲ್ವಾ? ಅವನು ಬೇಗನೆ ಆ ಟಿಫಿನ್ ಬಾಕ್ಸ್ ತಗೊಂಡು, ಹಾಗಾದ್ರೆ ಬಾಕಿ ಮ್ಯಾಟರ್ ಆಮೇಲೆ ಮಾತಾಡೋಣ, ಮೊದಲು ನಿನ್ನೆ ನೈಟ್ ಏನಾದ್ರೂ ಸ್ಪೆಷಲ್ ಆಗಿತ್ತಾ ಅಂತ ಚೆಕ್ ಮಾಡ್ತೀನಿ ಅಂದ. ಹೀಗೆ ಹೇಳ್ತಾ ಅವನು ಲಂಚ್ ಬಾಕ್ಸ್ ತಗೊಂಡು ಎದುರುಗಿದ್ದ ಸೋಫಾ ಹತ್ರ ಹೋದ. ಆದಿರಾ ನಗ್ತಾ ಅವನನ್ನ ಫಾಲೋ ಮಾಡಿದ್ಲು. ರುದ್ರ ಫುಲ್ ಎಕ್ಸೈಟ್ಮೆಂಟ್ ನಲ್ಲಿ ಬಾಕ್ಸ್ ಓಪನ್ ಮಾಡೋಕೆ ಸ್ಟಾರ್ಟ್ ಮಾಡ್ದ. ಆದ್ರೆ ಅವನು ಫಸ್ಟ್ ಬಾಕ್ಸ್ ಮುಚ್ಚಳ ತೆರೆದ ತಕ್ಷಣ ಅವನ್ ಫೇಸ್ ಎಕ್ಸ್ಪ್ರೆಷನ್ ಚೇಂಜ್ ಆಯ್ತು. ಯಾಕಂದ್ರೆ ಆ ಬಾಕ್ಸ್ ಪೂರ್ತಿ ಖಾಲಿ ಇತ್ತು. ಅವನು ತಕ್ಷಣ ಅಂದ, ನೀನ್ ನನ್ಗೆ ಸ್ವೀಟ್ಸ್ ತರ್ತೀನಿ ಅಂದೆ, ಆದ್ರೆ ಈ ಬಾಕ್ಸ್ ನಲ್ಲಿ ಏನು ಇಲ್ವಲ್ಲ? ಆದಿರಾ ಆಮೇಲೆ ಸ್ಮೈಲ್ ಮಾಡ್ತಾ, ಬಾಕಿ ಬಾಕ್ಸ್ ಓಪನ್ ಮಾಡಿ ಅಂದ್ಲು. ರುದ್ರ ಒಂದು ಲಾಂಗ್ ಬ್ರೆತ್ ತಗೊಂಡು 2ನೇ ಬಾಕ್ಸ್ ಓಪನ್ ಮಾಡ್ದ. ಆದ್ರೆ ಮತ್ತೆ ಶಾಕ್, ಈ ಸಲ ಕೂಡ ಬಾಕ್ಸ್ ಖಾಲಿ ಇತ್ತು. ಅವನು ಆದಿರಾಳನ್ನ ಸಿಟ್ಟಿನಿಂದ ನೋಡ್ದ. ಆದಿರಾ ನಗ್ತಾ ಅಂದ್ಲು, ಹೇ, ಮುಂದಿನ ಬಾಕ್ಸ್ ಓಪನ್ ಮಾಡಿ, ಇನ್ನೂ 3 ಬಾಕ್ಸ್ ಇದೆ ಅಲ್ವಾ? ರುದ್ರ ಗೊಣಗ್ತಾ ಅಂದ. ಇದ್ರಲ್ಲೂ ಬರೀ ಗಾಳಿ ತುಂಬಿದ್ರೆ ಕತೆ ಏನೋ? ಆದಿರಾ ಅವನನ್ನೇ ನೋಡ್ತಿದ್ಲು. ರುದ್ರ 3ನೇ ಬಾಕ್ಸ್ ಮುಚ್ಚಳ ತೆರೆದಾಗ ಅವನಿಗಿನ್ನೂ ಕಿರಿಕಿರಿ ಆಯ್ತು. ಯಾಕಂದ್ರೆ ಅದು ಕೂಡ ಕಂಪ್ಲೀಟ್ ಖಾಲಿ ಇತ್ತು. ಜಸ್ಟ್ ಏರ್ ಬಿಟ್ರೆ ಅದರಲ್ಲಿ ಏನು ಇರ್ಲಿಲ್ಲ. ಇವಾಗ ಅವನು ಪೂರ್ತಿ ಸಿಟ್ಟಿನಿಂದ ಆದಿರಾ ಕಡೆ ನೋಡ್ದ. ಆದಿರಾ ಮುಖ ತಿರುಗಿಸ್ಕೊಂಡ್ಲು. ರುದ್ರ ಮತ್ತೆ ಸಮಾಧಾನ ಮಾಡ್ಕೊಂಡು 4ನೇ ಬಾಕ್ಸ್ ಓಪನ್ ಮಾಡ್ದ. ಆದ್ರೆ ಅವನು ಗೆಸ್ ಮಾಡಿದ ಹಾಗೇನೆ ಆಯ್ತು. ಆ ಬಾಕ್ಸ್ ಕೂಡ ಪೂರ್ತಿ ಖಾಲಿ ಇತ್ತು. ಅವನಿಗಿವಾಗ ಆ ಟಿಫನ್ ಬಾಕ್ಸ್ ಎತ್ತಿ ಆದಿರಾ ತಲೆಗೆ ಹೊಡಿಬೇಕು ಅನ್ನೋ ಹಾಗೆ ಸಿಟ್ಟು ಬಂತು. ಅವನು ತುಂಬಾನೇ ಇಂಪಾರ್ಟೆಂಟ್ ವರ್ಕ್ ಮಾಡ್ತಿದ್ದ. ಆದ್ರೆ ಆದಿರಾ ಅವನ್ ಮೂಡ್ ಹಾಳು ಮಾಡಿದ್ದಲ್ದೆ ಟೈಮ್ ಕೂಡ ವೇಸ್ಟ್ ಮಾಡಿದ್ಲು ಅಂತ ಅವನಿಗೆ ಅನ್ನಿಸ್ತು. ಅವನ್ ಮತ್ತೆ ಬಾಕ್ಸ್ ಪ್ಯಾಕ್ ಮಾಡ್ತಾ ಅಂದ,
ಮ್ಯಾರೇಜ್ ಬಗ್ಗೆ ಕೇಳಿದ್ರೆ ನೀನ್ ಪೂರ್ತಿ ಮೆಂಟಲ್ ಆಗಿದ್ಯಾ ಅಂತ ನನಗ್ ಗೊತ್ತಿರ್ಲಿಲ್ಲ. ಬರೀ ಖಾಲಿ ಬಾಕ್ಸ್ ತಂದಿದ್ಯಾ, ಎಂತ ವುಮನ್ ನೀನು ಅಂದ. ರುದ್ರಾ ರಿಯಲಿ ಇರಿಟೇಟ್ ಆಗಿರೋದ್ ನೋಡಿ ಆದಿರಾ ಅಂದ್ಲು, ನೀವು ಅಟ್ಲೀಸ್ಟ್ ಫಿಫ್ತ್ ಬಾಕ್ಸ್ ಆದ್ರೂ ಓಪನ್ ಮಾಡ್ಬೇಕಿತ್ತು. ರುದ್ರಾ ಸಿಟ್ಟಿನಿಂದ, ಅದ್ರಲ್ಲಿ ಇವಾಗ ಏನಿರುತ್ತೆ, ಲಡ್ಡುನಾ, ಗಾಳಿ ಲಡ್ಡುನಾ? ಆದಿರಾ ತಲೆ ಅಲ್ಲಾಡ್ಸಿ ಅಂದ್ಲು, ಹೌದು, ಲಡ್ಡು ಸಿಗುತ್ತೆ, ಆದ್ರೆ ಗಾಳಿ ಲಡ್ಡು ಅಲ್ಲ, ರಿಯಲ್ ಆಗಿ ತುಂಬಾನೇ ಸ್ವೀಟ್ ಆಗಿರೋ ಲಡ್ಡು. ಫಸ್ಟ್ ಅದನ್ನ ಓಪನ್ ಮಾಡಿ. ರುದ್ರಾ ತಕ್ಷಣ ಅಂದ, ನನ್ಗೆ ಯಾವ ಲಡ್ಡು ಬೇಡ, ಈ ಟಿಫನ್ ತಗೊಂಡು ಇಲ್ಲಿಂದ ಇವಾಗ್ಲೇ ಹೊರಟೋಗು, ನನ್ಗಿನ್ನು ಸಿಟ್ಟು ಬರೋಕ್ಕೂ ಮುಂಚೆ ಇಲ್ಲಿಂದ ಹೋಗು ಅಂದ. ಆದಿರ ಫೇಸ್ ಪೂರ್ತಿ ಡಲ್ ಆಗಿದ್ದನ್ನ ನೋಡಿ ರುದ್ರನ್ಗೆ ಸ್ವಲ್ಪ ಬೇಜಾರಾಯ್ತು. ಅವನು ಮುಷ್ಟಿ ಬಿದ್ದು ಅಂದ, ಸರ್ ಸರಿ, ಇದು ನಾವು ಓಪನ್ ಮಾಡ್ತೀನಿ, ಇದ್ರಲ್ಲೂ ಬರೀ ಗಾಳಿ ಇರುತ್ತೆ ಅಂತ ನನಗೆ ಗೊತ್ತು. ಹೀಗೆ ಹೇಳ್ತಾ ಅವನು 5ನೇ ಬಾಕ್ಸ್ ಮುಚ್ಚಳ ತೆರೆದ. ಅವನ ಕಣ್ಗಳು ಪೂರ್ತಿ ಅರಳಿದ್ವು. ಬಾಕ್ಸ್ ಒಳಗಡೆ ರಿಯಲಿ ಒಂದು ದೊಡ್ಡ ಲಡ್ಡು ಇತ್ತು. ಇಡೀ ಬಾಕ್ಸ್ ಪೂರ್ತಿ ಆ ಲಡ್ಡು ಇಂದ ಫುಲ್ ಆಗಿತ್ತು. ಅದ್ರ ಜೊತೆಗೆ ಒಂದು ಚಿಕ್ಕ ಪೇಪರ್ ಕೂಡ ಇತ್ತು. ಅವನು ಫಸ್ಟ್ ಲಡ್ಡು ತಗೊಂಡ, ಆಮೇಲೆ ಇನ್ನೊಂದ್ ಕೈಯಲ್ಲಿ ಆ ಪೇಪರ್ ತಗೊಂಡು ಓದಿದ. ಅದರಲ್ಲಿ ಬರ್ದಿತ್ತು, ರುದ್ರ ಮೆಡ್ಸ್ ಆದಿರಾ. ರುದ್ರ ಆದಿರಾ ಕಡೆ ತಿರುಗಿ ನೋಡ್ದ. ಅವನ್ ಫೇಸ್ ನಲ್ಲಿ ಒಂದ್ ದೊಡ್ಡ ಸ್ಮೈಲ್ ಇತ್ತು ಅಂಡ್ ನೋಟ ಸ್ವಲ್ಪ ನಾಟಿ ಆಗಿತ್ತು. ಅವಳನ್ನ ನೋಡಿ ರುದ್ರ, ಇದ್ ರಿಯಲಿ ನಿಜಾನಾ ಅಂತ ಕೇಳ್ದ. ಆದಿರಾ ತಕ್ಷಣ ತಲೆ ಅಲ್ಲಾಡ್ಸಿದ್ಲು. ನಗ್ತಾ ರುದ್ರ ಅಂದ, ಜಸ್ಟ್ 5 ಡೇಸ್, ಕೇವಲ 5 ದಿನಗಳು, ಆಮೇಲೆ ನಾನ್ ನಿನ್ ಜೊತೆ ನನ್ ಮ್ಯಾರೇಜ್ ನೈಟ್ ಸೆಲೆಬ್ರೇಟ್ ಮಾಡ್ತೀನಿ. ಅಂದ್ರೆ ನೀನು ಅಂಡ್ ನಾನು ಇಡೀ ರಾತ್ರಿ ಅಲ್ಲಿ ನೀನ್ ನನ್ನನ್ನ ಸ್ಟಾಪ್ ಮಾಡೋಕ್ ಕೂಡ ಆಗಿಲ್ಲ ಅಂದ. ಇದನ್ ಕೇಳಿದ ತಕ್ಷಣ ಆದಿರಾ ಅವನನ್ನ ದಿಟ್ಟಿಸಿ ನೋಡಿದ್ಲು. ಅವಳ ಫೇಸ್ ಪೂರ್ತಿ ರೆಡ್ ಆಯ್ತು. ಅವಳು ಬೇಗನೆ ಅಂದ್ಲು, ಮ್ಯಾರೇಜ್ ನೈಟ್ಗಿಂತ ಮುಂಚೆ ಮ್ಯಾರೇಜ್ ಆಗ್ಬೇಕಲ್ವಾ, ನೀವು ಮದುವೆ ಬಗ್ಗೆ ಏನು ಹೇಳ್ತಿಲ್ಲ. ಅಟ್ಲೀಸ್ಟ್ ನಾನ್ ನಿಮ್ಗೋಸ್ಕರ ಸ್ಪೆಷಲ್ ಆಗಿ ತಂದಿರೋ ಸ್ವೀಟ್ಸ್ ಕೂಡ ನೀವು ಟೇಸ್ಟ್ ಮಾಡ್ಲಿಲ್ಲ. ನಿಮ್ಗೆ ಬರೀ ಮ್ಯಾರೇಜ್ ನೈಟ್ ಬಗ್ಗೆನೇ ಚಿಂತೆ. ನನ್ನ ಒಪಿನಿಯನ್ ಪ್ರಕಾರ ಮದ್ವೆಗ್ ಮುಂಚೆನೆ ಡಿವೋರ್ಸ್ ತಗೊಳ್ಳೋ ವರ್ಡ್ ನ ಫಸ್ಟ್ ಹಸ್ಬೆಂಡ್ ನೀವೇ ಅನ್ಸುತ್ತೆ ಅಂದ್ಲು. ರುದ್ರ ನಗ್ತಾ ಅಂದ, ಅದ್ ಆವಾಗ್ಲೇ ಆಗೋಗಿದೆ, ಮ್ಯಾರೇಜ್ಗಿಂತ ಮುಂಚೆನೆ ಡಿವೋರ್ಸ್ ಆಗಿದೆ. ಆದ್ರೆ ಅವಳು ಫಸ್ಟ್ ವೈಫ್ ಅಂಡ್ ಇವಾಗ ನೀನು ಸೆಕೆಂಡ್ ವೈಫ್ ಆಗ್ತಿದ್ಯಾ. ಆದಿರಾ ಚೇಷ್ಟೆಯಿಂದ ಅಂದ್ಲು, ಇದು ನಿಮ್ಮ ಹ್ಯಾಪಿನೆಸ್ ಅಲ್ವಾ, ಫಸ್ಟ್ ಒಬ್ಳು ವೈಫ್, ಇವಾಗ ಸೆಕೆಂಡ್ ವೈಫ್, ನಾನಾದ್ಮೇಲೆ ನಿಮ್ಗೆ ಥರ್ಡ್ ವೈಫ್ ಕೂಡ ಇರೋ ಚಾನ್ಸ್ ಇದ್ಯಾ ಅಂದ್ಲು. ಅವಳು ಹಾಗೆ ಹೇಳಿದ್ದೆ ತಡ. ರುದ್ರ ತಕ್ಷಣ ತನ್ನ ಕೈಯನ್ನ ಅವಳ ಬೆನ್ನಿನ ಮೇಲೆ ಇಟ್ಟು ಹತ್ರ ಹೇಳ್ಕೊಂಡು ಆ ಲಡ್ಡುನ ಅವಳ ಬಾಯಿಗೆ ಹಿಡಿದು, ನೀನ್ ತುಂಬಾನೇ ನಾನ್ ಸೆನ್ಸ್ ಮಾತಾಡ್ಬೇಡ ಅಂದ. ಆದಿರಾ ಏನೋ ಹೇಳೋಕೆ ಬಾಯಿ ಬಿಟ್ಲು, ಆದ್ರೆ ಆ ಲಡ್ಡು ಡೈರೆಕ್ಟ್ ಆಗಿ ಅವಳ ಬಾಯೊಳಗೆ ಹೋಯ್ತು. ಅವಳು ಮುಖ ತಿರ್ಗ್ಸೋಕೆ ಟ್ರೈ ಮಾಡಿದ್ಲು, ಆದ್ರೆ ರುದ್ರ ಆವಾಗ್ಲೇ ತನ್ನ ಇನ್ನೊಂದು ಕೈಯನ್ನ ಅವಳ ತಲೆ ಹಿಂದೆ ಇಟ್ಟು ಅವಳನ್ನ ಲಾಕ್ ಮಾಡಿದ್ದ. ಆದಿರಾ ಗುಣುಕ್ತಾ, ನನ್ಗೆ ಲಡ್ಡು ತಿನ್ನೋಕ್ ಇಷ್ಟ ಇಲ್ಲ ಅಂದ್ಲು. ರುದ್ರ ತಕ್ಷಣ ಆನ್ಸರ್ ಮಾಡ್ದ, ಈ ಮ್ಯಾರೇಜ್ ಲಡ್ಡುನ ನಾನ್ ಒಬ್ನೇ ಯಾಕೆ ತಿನ್ಬೇಕು, ನೀನು ಕೂಡ ನನ್ ಜೊತೆ ತಿನ್ಲೇಬೇಕು. ಇದ್ರಲ್ಲಿ ನೀನೇನಾದ್ರೂ ಮಿಕ್ಸ್ ಮಾಡಿದ್ಯಾ ಹೇಗೆ, ನಮ್ ಮ್ಯಾರೇಜ್ ನೈಟ್ ಎಂಜಾಯ್ ಮಾಡಕ್ಕೆ ಏನಾದ್ರೂ ಎಕ್ಸ್ಟ್ರಾ ಪವರ್ಫುಲ್ ಐಟಮ್ ಹಾಕಿದ್ಯಾ ಅಂದ. ಆದಿರಾ ಮೂಗ್ ಸುಕ್ಕುಗಡ್ಸಿ, ಛೇ, ನೀವು ತುಂಬಾನೇ ಡರ್ಟಿ ಅಂದ್ಲು. ರುದ್ರ ಮತ್ತೆ ಅಂದ, ಆದ್ರೆ ನನ್ ಮೈಂಡ್ ಮಾತ್ರ ತುಂಬಾನೇ ಒಳ್ಳೇದು. ಆದಿರಾ ಇನ್ನು ಜಾಸ್ತಿ ಇರಿಟೇಟ್ ಆದ್ಲು. ಅವಳನ್ನ ನೋಡ್ತಾ, ಸ್ಟಾಪ್ ಇಟ್ ರಾಜವಂಶಿ ಸರ್, ನೀವ್ ಇವಾಗ ಕಂಪ್ಲೀಟ್ ಆಗಿ ನಾಚಿಕೆ ಇಲ್ದವ್ರ ತರ ಬಿಹೇವ್ ಮಾಡ್ತಿದ್ರ ಅಂದ್ಲು. ರುದ್ರ ತಕ್ಷಣ ಅಂದ, ನಿನ್ನನ್ನ ಇಷ್ಟ ಪಡೋದು ನಾಚಿಕೆ ಇಲ್ದ ವಿಷಯನಾ, ನನ್ಗಂತೂ ಗೊತ್ತಿರ್ಲಿಲ್ಲ. ಆದಿರಾ ಅವನನ್ನ ಸೈಡ್ ಇಂದ ನೋಡ್ತಾ, ನನ್ಗ್ ಚೆನ್ನಾಗ್ ಗೊತ್ತು ನೀವ್ ಏನ್ ಹೇಳ್ತಿದ್ದೀರಾ ಅಂತ ಅಂದ್ಲು. ರುದ್ರ ಮೆಲ್ಲಗೆ ಬಾಗಿ, ಸರಿ, ಹಾಗಾದ್ರೆ ನಾನು ಏನ್ ಹೇಳ್ತಿದ್ದೀನಿ ಅಂತ ನೀನೇ ಹೇಳು ಅಂದ. ಇದನ್ನ ಕೇಳಿ ಆದಿರಾ ಫೇಸ್ ನಾಚಿಕೆಯಿಂದ ಪೂರ್ತಿ ಕೆಂಪಾಗೋಕೆ ಸ್ಟಾರ್ಟ್ ಆಯ್ತು. ಅವಳು ಮುಖ ತಿರುಗಿಸ್ಕೊಂಡು, ಸಾಕು ರಾಜವಂಶಿ ಸರ್, ನನ್ನನ್ನು ಬಿಡಿ, ನಾನು ಮನೆಗೆ ಹೋಗ್ಬೇಕು, ನನಗೆ ತುಂಬಾನೇ ಪ್ರಿಪ್ರೇಷನ್ಸ್ ಇದೆ, ಮದ್ವೆಗೆ ಜಸ್ಟ್ 5 ದಿನ ಅಷ್ಟೇ ಇರೋದು, ತುಂಬಾನೇ ವರ್ಕ್ ಬಾಕಿ ಇದೆ ಅಂದ್ಲು. ರುದ್ರ ಅವಳ ಮೇಲೆ ಒರ್ಗಿ, ನಿನಗ್ ಬೇಕು ಅಂದ್ರೆ ನಾನ್ ಹೆಲ್ಪ್ ಮಾಡ್ತೀನಿ ಅಂದ. ಆದಿರಾ, ರಿಯಲಿ, ನೀವು ನನಗೆ ಹೆಲ್ಪ್ ಮಾಡ್ತೀರಾ ಅಂತ ಕೇಳಿದ್ಲು.
ರುದ್ರ ಸ್ಮೈಲ್ ಮಾಡ್ತಾ, ಹೌದು, ನಾನು ಮ್ಯಾರೇಜ್ ಪ್ರಿಪರೇಷನ್ಸ್ನಲ್ಲಿ ಹೆಲ್ಪ್ ಮಾಡ್ತೀನಿ. ನಿನಗೆ ಬೇಕು ಅಂದರೆ ನಾನೇ ನೈಟಿ ಸೆಲೆಕ್ಟ್ ಮಾಡ್ತೀನಿ, ರೂಮ್ ಡೆಕೋರೇಟ್ ಮಾಡ್ತೀನಿ, ಕೆಲವು ಒಳ್ಳೆ ಫ್ರಾಗ್ರೆನ್ಸ್ ಇರೋ ಕ್ಯಾಂಡಲ್ಸ್ ಆ್ಯಂಡ್ ಕೆಲವು ಹಾಟ್ ಐಟಮ್ಸ್ ಆರ್ಡರ್ ಮಾಡ್ತೀನಿ ಅಂದ. ಆದಿರಾ ತನ್ನ ಕೈಗಳನ್ನು ಅವನ ಶೋಲ್ಡರ್ ಮೇಲೆ ಇಟ್ಟು ಅಂದ್ಲು, ನೀವು ನಿಜವಾಗ್ಲೂ ತುಂಬಾನೇ ನಾಚಿಕೆ ಇಲ್ದವ್ರಾಗಿದ್ದೀರಾ ರಾಜವಂಶಿ ಸರ್. ನನಗೆ ಇವಾಗಲೇ ಅಜ್ಜಿಗೆ ಹೋಗಿ ಹೇಳ್ಬೇಕನ್ನಿಸ್ತಿದೆ, ಈ ನಾಚಿಕೆ ಇಲ್ಲದ ವ್ಯಕ್ತಿನ ನಾನು ಮದುವೆ ಆಗಲ್ಲ ಅಂತ. ರುದ್ರ ನಗ್ತಾ ಅಂದ, ಆದ್ರೆ ಸಾರಿ, ಇವಾಗ ನಿನ್ಗೆ ಆ ಆಪ್ಷನ್ ಇಲ್ಲ. ನೀನ್ ನನ್ನನ್ನ ಮದ್ವೆ ಆಗ್ಲೇಬೇಕು. ನೀನು ಖುಷಿಯಾಗಿ ಒಪ್ಕೊಂಡ್ರೆ ಎಂಜಾಯ್ ಮಾಡ್ತೀಯ, ಇಲ್ಲ ಅಂದ್ರೆ ನಾನೇ ನಿನ್ನನ್ನ ಬಲವಂತವಾಗಿ ಮಂಟಪಕ್ಕೆ ಕರ್ಕೊಂಡು ಹೋಗಿ ನನ್ ಮಡ್ಲಲ್ಲಿ ಇಟ್ಕೊಂಡು ಸುತ್ತ ಹಾಕ್ತೀನಿ ಅಂದ. ಅವನ್ ಮಾತ್ ಕೇಳಿ ಆದಿರಾ ಮೆಲ್ಲಗೆ ನಕ್ಲು. ಅವಳ ಫೇಸ್ ಫುಲ್ಲು ರೆಡ್ ಆಗಿತ್ತು. ರುದ್ರ ನಿಧಾನವಾಗಿ ಅವಳ ಕಡೆ ಬಾಗೋಕೆ ಸ್ಟಾರ್ಟ್ ಮಾಡ್ದ. ಆದಿರಾ ಮೆಲ್ಲಗೆ ಹೇಳಿದ್ಲು, ಕ್ಯಾಬಿನ್ ಡೋರ್ ಓಪನ್ ಇದೆ ರಾಜವಂಶಿ ಸರ್, ಯಾರಾದ್ರೂ ಒಳಗಡೆ ಬಂದ್ರೆ ಏನ್ ಮಾಡೋದು ಅಂದ್ಲು. ರುದ್ರ ಒಂದ್ ಸೆಕೆಂಡ್ ಸ್ಟಾಪ್ ಮಾಡಿ ಟೇಬಲ್ ಮೇಲಿದ್ದ ರಿಮೋಟ್ ತಗೊಂಡು ಡೋರ್ ಲಾಕ್ ಮಾಡಿ ಅಂದ, ನೋಡು, ಇವಾಗ ಲಾಕ್ ಮಾಡಿದೀನಿ, ಇನ್ ಮುಂದೆ ಯಾರು ಒಳಗಡೆ ಬರಲ್ಲ. ನಿನ್ಗೆ ಇವಾಗ ಏನಾದ್ರೂ ಪ್ರಾಬ್ಲಮ್ ಇದ್ಯಾ ಅಂದ. ಹೀಗೆ ಹೇಳ್ತಾ ಅವನು ಅವಳ ತುಟಿಗಳ ಹತ್ರ ಬಂದ. ಅಂಡ್ ಆದಿರಾ ಕೂಡ ನಿಧಾನವಾಗಿ ಕಣ್ಮುಚ್ಚಿದ್ಲು.